ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಸೂರತ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಬುಲೆಟ್ ರೈಲ್ ನಿಲ್ದಾಣಕ್ಕೆ ಭೇಟಿ ನೀಡಿ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ ಪ್ರಗತಿಯನ್ನು ಪರಿಶೀಲಿಸಿದ್ರು. ಅವರು ಭಾರತದ ಮೊದಲ ಬುಲೆಟ್ ರೈಲ್ ಯೋಜನೆಯ ತಂಡದೊಂದಿಗೆ ಸಂವಾದ ನಡೆಸಿದ್ರು ಮತ್ತು ವೇಗ ಮತ್ತು ವೇಳಾಪಟ್ಟಿಯ ಗುರಿಗಳನ್ನು ಪಾಲಿಸುವುದು ಸೇರಿದಂತೆ ಯೋಜನೆಯ ಪ್ರಗತಿಯ ಬಗ್ಗೆ ವಿಚಾರಿಸಿದ್ರು. ಯೋಜನೆಯು ಯಾವುದೇ ತೊಂದರೆಗಳಿಲ್ಲದೆ ಸರಾಗವಾಗಿ ಮುಂದುವರಿಯುತ್ತಿದೆ ಎಂದು ಕಾರ್ಮಿಕರು ಅವರಿಗೆ ಭರವಸೆ ನೀಡಿದ್ರು. ಗುಜರಾತ್ನ ನವಸಾರಿಯಲ್ಲಿರುವ ಶಬ್ದ ತಡೆಗೋಡೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಅನುಭವವನ್ನ ಕೇರಳದ ಇಂಜಿನಿಯರ್ ಒಬ್ರು ಹಂಚಿಕೊಂಡ್ರು. ಅಲ್ಲಿ ವೆಲ್ಡಿಂಗ್ ರೀಬಾರ್ ಕೇಜ್ ಗಳಿಗೆ ರೋಬೋಟಿಕ್ ಘಟಕವನ್ನ ನಿಯೋಜಿಸಲಾಗ್ತಿದೆ. ಭಾರತದ ಮೊದಲ ಬುಲೆಟ್ ರೈಲ್ ನಿರ್ಮಿಸುವ ಅನುಭವವನ್ನ ನೀವು ವೈಯಕ್ತಿಕವಾಗಿ ಹೇಗೆ ಗ್ರಹಿಸಿದ್ದೀರಿ ಮತ್ತು ಈ ಐತಿಹಾಸಿಕ ಸಾಧನೆ ಬಗ್ಗೆ ತಮ್ಮ ಕುಟುಂಬದೊಂದಿಗೆ ಏನು ಹಂಚಿಕೊಂಡಿದ್ದೀರಿ ಎಂದು ಶ್ರೀ ಮೋದಿ ಅವರನ್ನ ಕೇಳಿದ್ರು. ರಾಷ್ಟ್ರದ ಮೊದಲ ಬುಲೆಟ್ ರೈಲ್ಗೆ ಕೊಡುಗೆ ನೀಡುವಲ್ಲಿ ಅವರು ಹೆಮ್ಮೆ ವ್ಯಕ್ತಪಡಿಸಿದ್ರು. ಇದನ್ನ ಕನಸಿನ ಯೋಜನೆ ಮತ್ತು ಅವರ ಕುಟುಂಬಕ್ಕೆ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ರು. ದೇಶ ಸೇವೆಯ ಮನೋಭಾವವನ್ನ ಪ್ರತಿಬಿಂಬಿಸ್ತಾ ದೇಶಕ್ಕಾಗಿ ಕೆಲಸ ಮಾಡುವ ಮತ್ತು ಹೊಸದನ್ನ ಕೊಡುಗೆಯಾಗಿ ನೀಡುವ ಭಾವನೆ ಮೂಡಿದಾಗ ಅದು ಅಪಾರ ಪ್ರೇರಣೆಯ ಮೂಲವಾಗ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ರು. ದೇಶದ ಮೊದಲ ಉಪಗ್ರಹವನ್ನ ಉಡಾವಣೆ ಮಾಡಿದ ವಿಜ್ಞಾನಿಗಳು ಹೇಗೆ ಭಾವಿಸಿರಬೇಕು ಮತ್ತು ಇಂದು ನೂರಾರು ಉಪಗ್ರಹಗಳನ್ನ ಹೇಗೆ ಉಡಾಯಿಸಲಾಗ್ತಿದೆ ಎಂಬುದನ್ನು ನೆನಪಿಸಿಕೊಂಡು ಭಾರತದ ಬಾಹ್ಯಾಕಾಶ ಪ್ರಯಾಣದೊಂದಿಗೆ ಅವರ ಹೋಲಿಕೆಯನ್ನ ಚಿತ್ರಿಸಿದ್ರು. ಬೆಂಗಳೂರಿನ ಮತ್ತೊಬ್ಬ ಉದ್ಯೋಗಿ ಲೀಡ್ ಇಂಜಿನಿಯರಿಂಗ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರುತಿ ಕಠಿಣ ವಿನ್ಯಾಸ ಮತ್ತು ಇಂಜಿನಿಯರಿಂಗ್ ನಿಯಂತ್ರಣ ಪ್ರಕ್ರಿಯೆಯನ್ನ ವಿವರಿಸಿದ್ರು. ಅನುಷ್ಠಾನದ ಪ್ರತಿಯೊಂದು ಹಂತದಲ್ಲೂ ಅವರ ತಂಡವು ಸಾಧಕ ಬಾಧಕಗಳನ್ನ ಮೌಲ್ಯಮಾಪನ ಮಾಡುತ್ತದೆ, ಪರಿಹಾರಗಳನ್ನ ಗುರುತಿಸುತ್ತದೆ ಮತ್ತು ದೋಷರಹಿತ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಲು ಪರ್ಯಾಯಗಳನ್ನ ಅನ್ವೇಷಿಸುತ್ತದೆ ಎಂದು ಹೇಳಿದ್ರು. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಮೂಲ ಸೌಕರ್ಯ ಯೋಜನೆಗಳಲ್ಲಿ ಒಂದಾದ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ ನ ಪ್ರಗತಿಯನ್ನ ಪರಿಶೀಲಿಸಲು ಪ್ರಧಾನಮಂತ್ರಿಯವರು ಸೂರತ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಬುಲೆಟ್ ರೈಲ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ದು ಇದೀಗ ಇಡೀ ಭಾರತಕ್ಕೆ ಖುಷಿ ತಂದಿದೆ. ಇದು ರಾಷ್ಟ್ರವು ಹೈಸ್ಪೀಡ್ ಸಂಪರ್ಕದ ಯುಗಕ್ಕೆ ಪ್ರವೇಶಿಸುತ್ತಿರುವುದನ್ನು ಸಂಕೇತಿಸುತ್ತದೆ. ಬುಲೆಟ್ ರೈಲು ಪೂರ್ಣಗೊಂಡ ನಂತರ ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಪ್ರಯಾಣದ ಸಮಯವನ್ನ ಸುಮಾರು 2 ಗಂಟೆಯವರೆಗೆ ಕಡಿಮೆ ಮಾಡುತ್ತದೆ. ಆನಂತರ ನಗರ ಪ್ರಯಾಣವು ವೇಗವಾಗಿ, ಸುಲಭ ಮತ್ತು ಹೆಚ್ಚು ಆರಾಮದಾಯಕವಾಗಿಸುವ ಮೂಲಕ ಕ್ರಾಂತಿಯನ್ನುಂಟು ಮಾಡುತ್ತದೆ. ಈ ಯೋಜನೆಯು ಇಡೀ ಕಾರಿಡಾರ್ ನಲ್ಲಿ ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿರೀಕ್ಷೆಯಲ್ಲಿದೆ. ಸುಮಾರು 47 ಕಿಲೋಮೀಟರ್ ಉದ್ದದ ಸೂರತ್ ಬಿಲೋಮೋರಾ ವಿಭಾಗವು ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಸಿವಿಕ್ ಕೆಲಸಗಳು ಮತ್ತು ಟ್ರ್ಯಾಕ್ ಬೆಡ್ ಲೇಯಿಂಗ್ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಸೂರತ್ ನಿಲ್ದಾಣದ ವಿನ್ಯಾಸವು ನಗರದ ವಿಶ್ವ ಪ್ರಸಿದ್ಧ ವಜ್ರ ಉದ್ಯಮದಿಂದ ಸ್ಫೂರ್ತಿ ಪಡೆಯುತ್ತಿದೆ. ಇದು ಸೊಬಗು ಮತ್ತು ಕ್ರಿಯಾತ್ಮಕತೆಯನ್ನ ಪ್ರತಿಬಿಂಬಿಸುತ್ತವೆ. ವಿಶಾಲವಾದ ವೇಟಿಂಗ್ ರೂಮ್, ವಿಶ್ರಾಂತಿ ಕೊಠಡಿಗಳು ಮತ್ತು ಚಿಲ್ಲರೆ ಮಾರಾಟ ಮಳಿಗೆಯನ್ನು ಒಳಗೊಂಡಂತೆ ಪ್ರಯಾಣಿಕರ ಸೌಕರ್ಯದ ಮೇಲೆ ಬಲವಾದ ಗಮನವನ್ನು ಕೇಂದ್ರೀಕರಿಸಿ ನಿಲ್ದಾಣವನ್ನ ವಿನ್ಯಾಸಗೊಳಿಸಲಾಗಿದೆ.